ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ದೇಶದಾದ್ಯಂತ ನಾವು ಮೇ 1 ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸಿಕೊಂಡು ಬರ್ತಾ ಇರೋದನ್ನು ನೋಡಿದ್ದೇವೆ. ಒಂದೇ ಒಂದು ಬಾಂಬ್ ಸ್ಫೋಟ, ಒಂದು ಬೃಹತ್ ಹೋರಾಟ ಇವತ್ತು ಜಗತ್ತಿನ ಎಲ್ಲ ಕಾರ್ಮಿಕರ ಹಕ್ಕುಗಳನ್ನು ಬದಲಿಸುವಂತೆ ಮಾಡಿದೆ ಅಂದರೆ ಆ ಘಟನೆಯನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ನಾವೆಲ್ಲ ಮೇ 1 ಅಂದರೆ ಲೇಬರ್ಸ್ ಡೇ, ಕಾರ್ಮಿಕರ ದಿನಾಚರಣೆ ಅಂತ ಅಷ್ಟೇ ತಿಳ್ಕೊಂಡಿದ್ದೇವೆ. ಮತ್ತು ವರ್ಷದಲ್ಲಿ ಮೇ 1 ಯಾಕೆ ಕಾರ್ಮಿಕರ ದಿನ ಅಂತ ಕರೆದ್ರು? ಕಾರಣ ಏನಾದರೂ ಇರಬೇಕಲ್ವಾ? ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರದ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಿಂದೆಲ್ಲ ಕಾರ್ಮಿಕರು ದಿನಕ್ಕೆ 12ರಿಂದ 16 ಗಂಟೆ ಕೆಲಸ ಮಾಡಬೇಕಿತ್ತು. ಮಾಡ್ತಿದ್ರು ಕೂಡ. ಆದರೆ ವಿಶ್ರಾಂತಿ ಇಲ್ಲ, ಕೆಲಸದಲ್ಲಿ ಭದ್ರತೆ ಇಲ್ಲ, ಶೋಷಣೆ ಬೇರೆ. ಇದನ್ನೆಲ್ಲ ನೋಡಿ 1886ರಲ್ಲಿ ಅಮೆರಿಕದ ಚಿಕಾಗೋ ನಗರದ ಹೇಮಾರ್ಕೆಟ್ ಸ್ಕ್ವೇರ್ನಲ್ಲಿ ಕಾರ್ಮಿಕರೆಲ್ಲ ಸೇರಿ 8 ಗಂಟೆ ಕೆಲಸದ ಹಕ್ಕಿಗಾಗಿ ಪ್ರತಿಭಟನೆ ಶುರು ಮಾಡಿದರು. ಪ್ರತಿಭಟನೆ ತೀವ್ರ ಆಗಿ ಅಲ್ಲೇ ಇದ್ದ ಯಾರೋ ಒಬ್ಬರು ಬಾಂಬ್ ಕೂಡ ಎಸೆದಿದ್ರು. ಪೊಲೀಸರು ಮತ್ತು ಪ್ರತಿಭಟನೆ ಮಾಡೋರ ಮಧ್ಯೆ ಗುಂಡಿನ ದಾಳಿ ನಡೆದಿತ್ತು. ಈ ಘಟನೆಯಲ್ಲಿ ಅನೇಕ ಪೊಲೀಸರು ಹಾಗೆ ಜನಸಾಮಾನ್ಯರು ಕೂಡ ಸಾವನ್ನಪ್ಪಿದ್ರು. ಆದರೆ ಈ ಒಂದೇ ಒಂದು ಪ್ರತಿಭಟನೆ ಕಾರ್ಮಿಕರ ಹಕ್ಕುಗಳ ಹೋರಾಟವನ್ನು ಜಗತ್ತೇ ನೋಡುವಂತೆ ಮಾಡಿತ್ತು. ಹೀಗೆ ಮುಂದೆ ಪ್ರತಿಭಟನೆ ನಡೆದು ಕಾರ್ಮಿಕರಿಗೆ 8 ಗಂಟೆ ಕೆಲಸ, ಸುರಕ್ಷಿತ ಕೆಲಸ ಮತ್ತು ಭದ್ರತೆ ಎಲ್ಲವೂ ಕೂಡ ಜಾರಿಗೆ ಬರ್ತಾ ಹೋಯಿತು. ಭಾರತದಲ್ಲಿ ಮೊದಲ ಬಾರಿಗೆ 1923ರಲ್ಲಿ ಚೆನ್ನೈನಲ್ಲಿ ಕಾರ್ಮಿಕರ ನಾಯಕ ಸಿಂಗಾರವೇಲು ಪೆಟ್ಟಿಯಾರ್ ಅವರ ನಾಯಕತ್ವದಲ್ಲಿ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಮುಂದೆ ಮೇ 1 ಎಲ್ಲ ಕಡೆ ಸಾರ್ವಜನಿಕ ರಜೆಯಾಗಿ ಕೂಡ ಬದಲಾಯಿತು. ಈ ಘಟನೆಯನ್ನು ಸ್ಮರಿಸೋಕೆ ಅಂತಾನೆ ಮೇ 1 ಕಾರ್ಮಿಕರ ದಿನ ಅಂತ ಆಚರಣೆ ಕೂಡ ಮಾಡ್ತಾ ಬಂದಿರೋದು. ಕಾರ್ಮಿಕರು ಅವರೆಲ್ಲ ನಮ್ಮ ಆರ್ಥಿಕತೆಯ ನಿಜವಾದ ಬೆನ್ನೆಲುಬು. ಅವರ ಪರಿಶ್ರಮ ಇಲ್ಲದೆ ಅಭಿವೃದ್ಧಿ ಸಾಧ್ಯನೇ ಇಲ್ಲ. ಅವರ ನೆನಪಿಗೆ ಈ ಆಚರಣೆ ತನ್ನ ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚಿಸಿಕೊಂಡಿದೆ ಅಂದರೆ ತಪ್ಪಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.